ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಸ್ನೇಹಿತರೆ ಇವತ್ತು ಎಲ್ಲಿದ್ದೀವಿ ಅಂದರೆ ಮೈಸೂರು ಟು ನಂಜನಗೂಡು ಹೋಗೋ ರೋಡಲ್ಲಿ ಸಚ್ಚಿದಾನಂದ ಆಶ್ರಮ ಇದೆ, ಗಣಪತಿ ಆಶ್ರಮ. ಇದು ಗಣಪತಿ ಆಶ್ರಮ ಸ್ನೇಹಿತರೆ ಸಖತ್ತಾಗಿದೆ. ಪಕ್ಕದಲ್ಲೇ ವೆಂಕಟೇಶ್ವರ ದೇವಸ್ಥಾನ ಇದೆ. ಸೊ ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ವು. ಸೊ ಇದೇ ರೋಡಲ್ಲಿ ಮಾಡ್ತಿದ್ವು. ಸೊ ಇವತ್ತು ಟೈಮ್ ಆಗಿದೆ. ಸೊ ಓಕೆ ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಏನು ಅಂದ್ಬಿಟ್ಟು. ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಸುಮ್ಮನೆ ಮೇಲ್ಗಡೆ ಔಟ್ಸೈಡು ವೀಡಿಯೋ ಮಾಡ್ಕೊಂಡು ಹೋಗೋಣ ಬನ್ನಿ. ಮಕ್ಕಳು ಕರ್ಕೊ ಬನ್ನಿ, ತುಂಬ ಚೆನ್ನಾಗಿದೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಪ್ಲೇಸ್ ಇದು. ಸೊ ನೋಡಿ ಇಲ್ಲೇ ಹನುಮಂತಂದು ವಿಗ್ರಹ ಇದೆ, ಸ್ಟ್ಯಾಚು. ಸೊ ಇಷ್ಟೊಂದು ದೊಡ್ಡ ವಿಗ್ರಹ ಇದೆ ಅಂತ ಗೊತ್ತಿರಲಿಲ್ಲ ನಮಗೆ. ಆ್ಯಕ್ಚುಲಿ ಇದು ಆಚೆಗೂ ಕಾಣಲ್ಲ, ಇದು ಇವಾಗ ಕಟ್ಟಿರೋದು ಅನಿಸುತ್ತೆ ಮೋಸ್ಟ್ಲಿ ಒಳಗಡೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಓಕೆ ಬನ್ನಿ ಈಗ ಒಳಗಡೆ ಏನೇನಿದೆ ನೋಡ್ಕೊಂಡು ಬರೋಣ. ಯಾವ ಮಮ್ಮಿ? ಬಜರಂಗಿ. ನೋಡಿ ಹೋಗೋಣ. ಸೊ ಓಕೆ ಒಳಗಡೆ ಹೋಗಿದ್ದು ಬಂದ್ವಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಮಾತ್ರ ಸಖತ್ತಾಗಿ ಕಟ್ಟಿದ್ದಾರೆ ಒಳಗಡೆ ಎಲ್ಲ, ಒಳ್ಳೆ ಫಿನಿಶಿಂಗು. ಸೊ ಈ ದೇವಸ್ಥಾನ ಬಂದು ಹನುಮಂತನ ದೇವಸ್ಥಾನ ಇರೋದು ಇಲ್ಲಿ ಒಳಗಡೆ. ಸೊ ಒಳಗಡೆ ನಿಮಗೆ ಪಾತಾಳ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಒಂದಿದೆ, ಅದಕ್ಕೆ 10 ರೂಪಾಯಿ ಎಂಟ್ರೆನ್ಸ್ ಫೀಸ್ ಅಂತೆ. ಸೊ ಅದಕ್ಕೋಸ್ಕರ ಇಲ್ಲಿ 10 ರೂಪಾಯಿ ಟಿಕೆಟ್ ಕೊಡ್ತಾರೆ, ತೊಗೊಂಡು ಹೋಗ್ಬೇಕು. ಸೊ ನೋಡಿ ಇಲ್ಲೆಲ್ಲ ಹನುಮಂತಂದು ವಿಗ್ರಹಗಳು ಕೆತ್ತಿದ್ದಾರೆ ಸ್ನೇಹಿತರೆ, ಸೂಪರಾಗಿದೆ ಮಾತ್ರ ಪ್ಲೇಸು. ಸೊ ಒಂದ್ಸಲಿ ಈಗ ಪಾತಾಳ ಸ್ವಾಮಿ ಆಂಜನೇಯ ಸ್ವಾಮಿ ಇದೆಯಲ್ಲ ಅದ್ರ ಒಳಗಡೆ ಹೋಗ್ಬೇಕೀಗ. ಸೊ ಓಕೆ ಬನ್ನಿ ಪಾತಾಳ ಆಂಜನೇಯ ಸ್ವಾಮಿ ಹೋಗೋಣ. 10 ರೂಪಾಯಿ ಟಿಕೆಟ್ ತೊಗೋಬೇಕು ಒಳಗಡೆ ಹೋಗೋಕ್ಕೆ ಅದು. ಸೊ ಈ ದೇವಸ್ಥಾನ ಒಳಗಡೆ ಒಂದು ಗುಹೆ ಇದೆ, ಜಸ್ಟ್ ಒಂದು ಎಂಟ್ರೆನ್ಸ್. ಸೊ ಒಳಗಡೆ ಬನ್ನಿ ಸ್ನೇಹಿತರೆ. ಇದು ನೋಡಿ ಇದು ಒಳಗಡೆ ಪಾತಾಳ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಕ್ಯಾಮ್ರಾ ಇದೆ. ನೋಡಿ ಇದು ಪಾತಾಳ ಸ್ವಾಮಿ ದೇವಸ್ಥಾನ ಇದು. ಸೊ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ, ಸೊ ಅದಕ್ಕೋಸ್ಕರ ನಾವು ಇಲ್ಲೆಲ್ಲ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿದೆ ಇದು, 10 ರೂಪಾಯಿ ಎಂಟ್ರೆನ್ಸ್ ಫೀಸು. ಸೊ ಬಂದರೆ ಒಳಗಡೆ ಹೋಗಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಕುತ್ಕೊಳ್ಳೋಕ್ಕೆ ನಿಮಗೆ ಸ್ಟೇಡಿಯಂ ಥರ ಮಾಡಿದ್ದಾರೆ. ಸೊ ಇದೇನಂದರೆ ನಿಮಗೆ ಇಲ್ಲಿ ಲೈಟಿಂಗ್ ಶೋ ನಡೀತದೆ ಅಂತ ರಾತ್ರಿ ಹೊತ್ತು. ಸೊ ಸಂಜೆ 7 ಗಂಟೆ ಮೇಲೆ ನಿಮಗೆ ಲೈಟಿಂಗ್ ಶೋ ನಡೀತದೆ. ಇದೇನು ಹನುಮಂತನ ವಿಗ್ರಹ ಇದೆ ಅದ್ರ ಮೇಲೆ ನಿಮಗೆ ಲೈಟಿಂಗ್ ಶೋ 3D ಥರ ಬಿಡ್ತಾರೆ ಅಂತ, ಕಲರ್ ಲೈಟಿಂಗ್ಸು. ಸೊ ಅದು ನಿಮಗೆ ಸಂಜೆ ಹೊತ್ತು ಮಾತ್ರ ಆ ಪ್ರೋಗ್ರಾಮ್ ಇರೋದಂತೆ. ಸೊ ಏನೇನು ನೋಡಿ ಕಾಣ್ತಾ ಇದ್ದಿಲ್ಲ ಇಲ್ಲಿ ಕಂಬ, ಅದ್ರ ಮೇಲಿಂದ ನಿಮಗೆ ಅಲ್ಲಿ ಹನುಮಂತನ ಮೇಲೆ ಒಂದು ಲೈಟಿಂಗ್ ಶೋ ಬಿಡ್ತಾರೆ. ಸೊ ಆ್ಯಕ್ಚುಲಿ ಅದನ್ನು ನಾನು ಬೇರೆ ಯೂಟ್ಯೂಬಲ್ಲಿ ನೋಡಿದ್ದೆ. ಸೊ ತುಂಬ ಚೆನ್ನಾಗಿದೆ. ಸೊ ಅದನ್ನು ನೀವು ರಾತ್ರಿ ಟೈಮ್ ಬಂದರೆ ಇಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಒಳಗಡೆ ಎಲ್ಲ ನಿಮಗೆ ಎಲ್ಲ ಹನುಮಂತನ ದೇವಸ್ಥಾನ ಇರೋದಿಲ್ಲಿ. ಸೊ ಆ ಕಡೆ ಸೈಡು ಗಣಪತಿ ಆಶ್ರಮ ಇದೆ. ಸೊ ಸೆಂಟ್ರಲ್ಲಿ ಇದು ಹನುಮಂತನ ದೇವಸ್ಥಾನ, ಪಕ್ಕದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಓಕೆ ಬನ್ನಿ ಇವಾಗ ನಾವು ಸುಖವನಾಗಿ ನೋಡೋಣ, ಒಳಗಡೆ ಹೋಗೋಣ. ಎಲ್ಲ ಆರಾಮಾಗಿ ಕುತ್ಕೋಬೋದು, ಇಲ್ಲಿ ಆರಾಮಾಗಿ ಕುತ್ಕೊಳ್ಳೋಕೆ ಚೆನ್ನಾಗಿ ಮಾಡಿದ್ದಾರೆ. ನೆರಳಲ್ಲಿ ಫುಲ್ಲು ಗ್ರೀನರಿ ಆಗಿದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ಕುತ್ಕೊಳ್ಳೋಕ್ಕೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ಬಂದರೆ ಎಲ್ಲರೂ ಆರಾಮಾಗಿ ಕುತ್ಕೊಂಡು ದೇವಸ್ಥಾನ ಎದುರುಗಡೆನೇ ದೇವಸ್ಥಾನ ದೇವರ ಗರ್ಭಗುಡಿ ಇದೆಯಲ್ಲ ಅದ್ರ ಎದುರುಗಡೆನೇ ಆಪೋಸಿಟ್ ಕುತ್ಕೋಬೋದು. ಸೂಪರಾಗಿದೆ ಮಾತ್ರ, ಫುಲ್ ಗ್ರೀನರಿ ಆಗಿದೆ ಮಾತ್ರ. ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ದೇವರು ಭಕ್ತ ಲಿಂಗಗಳು. ಸೊ ಇದು ಹಿಂದ್ಗಡೆನೇ ವೆಂಕಟೇಶ್ವರ ದೇವಸ್ಥಾನ ಇದೆ. ಸೊ ಬನ್ನಿ ಅದನ್ನು ಆಮೇಲೆ ನೋಡೋಣ. ಸೊ ಈಗ ಬರ್ಡ್ಸ್ಗಳಿದೆ, ಅಲ್ಲಿಗೆ ಹೋಗೋಣ. ಸೊ ಇದೇ ಶುಕವನ ಮತ್ತು ಬೋನ್ಸಾಯಿ ಗಾರ್ಡನ್ಗೆ ಸ್ವಾಗತ ಮಾಡಿದ್ದಾರೆ. ಇಲ್ಲಿ ಓಪನ್ ಆಗಿಲ್ಲ, ಎಷ್ಟೊತ್ತು ಅನ್ನೋದು ಗೊತ್ತಿಲ್ಲ ಓಪನು. ಜನ ಎಲ್ಲ ಇದೆ ಕಾಣ್ತಾ ಇದ್ದಾರೆ. ಕಣಪ್ಪ ಪಕ್ಷಿಗಳಿದೆ, ಹೊರಗಡೆ ಹೋಗ್ಬೋದು. ಶುಕವನ ಇನ್ನೂ ಓಪನ್ ಆಗಿಲ್ವಂತೆ. ಸೊ 10-10:30 ಮೇಲಂತೆ. ಸೊ ಅದಕ್ಕೆ ಬನ್ನಿ, ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ಇದೆ, ದೇವಸ್ಥಾನ ನೋಡ್ಕೊಂಡು ಬರೋಣ. ಸೊ ಅದಾದಮೇಲೆ ಪಕ್ಷಿದು ಮ್ಯೂಸಿಯಂ ಇದೆ, ಹೋಗಿ ನೋಡೋಣ. ಗಿಣಿಗಳಿದೆ ಅಲ್ಲಿ. ಸೊ ಓಕೆ ಇವಾಗ ವೆಂಕಟೇಶ್ವರ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋಣ. ಹಿಂದೆ ಸಖತ್ತಾಗಿ ಕಾಣುತ್ತೆ ದೇವಸ್ಥಾನ ಮಾತ್ರ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಒಳ್ಳೆ ರಾಮಂದ್ರ ಇದ್ದಂಗಿದೆ ದೇವಸ್ಥಾನ. ಸ್ನೇಹಿತರೆ ಒಂದ್ಸಲ ವಿಸಿಟ್ ಮಾಡಿ, ಸೂಪರಾಗಿದೆ ಮಾತ್ರ ದೇವಸ್ಥಾನ. ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿ ಇದು. ಸೊ ಆ್ಯಕ್ಚುಲಿ ಈ ಕಡೆ 2 ಸೈಡ್ ಗೇಟ್ ಇದೆ, ಆ ಕಡೆಯಿಂದ ಗೇಟ್ ಇದೆ, ಈ ಕಡೆಯಿಂದ ಗೇಟ್ ಇದೆ. ನಾವು ಇಲ್ಲಿ ಹೊರಗಡೆಯಿಂದ ಅಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ ಈಗ ಹೋಗ್ತಾ ಇದ್ದೀವಿ. ಸೊ ಹೊರಗಡೆ ಎಲ್ಲ ವೀಡಿಯೋ ಮಾಡೋಕೆ ಇರಲ್ಲ, ಸೊ ಸುಮ್ಮನೆ ಹಾಗೆ ತೋರಿಸ್ತೀನಿ. ಸೊ ನೋಡಿದೆ ಮೈಸೂರು ಟು ನಂಜನಗೂಡು ರೋಡಿದ್ದು. ಸೊ ಇಲ್ಲೇ ನೀವು ಬಂದರೆ ಇಲ್ಲಿಂದ ಹೋಗ್ಬೇಕು. ಇದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದು ಪಕ್ಕದಲ್ಲಿರೋದು ಇದೇನು ಗಣಪತಿ ಆಶ್ರಮ ಇದೆಯಲ್ಲ ಅದು ಪಕ್ಕದಲ್ಲಿ ಇರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ಸೊ ಒಳಗಡೆ ಎಲ್ಲ ಸೇಮ್ ನಿಮಗೆ ತಿರುಪ್ತಿದೆ ಏನಿದೆ ಅದೇ ಥರ ಫೀಲ್ ಆಗುತ್ತೆ. ಸೊ ಒಂದ್ಸಲ ವಿಸಿಟ್ ಮಾಡಿ. ಸೊ ನೋಡಿ ಮುಂಗಡೆ ದ್ವಾರಪಾಲಕರು ಎಷ್ಟು ದೊಡ್ಡದಾಗಿದ್ದಾರೆ.
ಸೊ ಸೂಪರ್ ಇದೆ ದೇವಸ್ಥಾನ ಮಾತ್ರ ಇದೆ. ಸುತ್ತಮುತ್ತ ಪ್ರಸಾದ ಕೊಡ್ತಾ ಇರ್ತಾರೆ, ತಿನ್ಕೊಂಡು ಅವಾಗ ಚೆನ್ನಾಗಿರುತ್ತೆ. ಸ್ನೇಹಿತರೆ ಇದೆ ನೋಡಿ ಸುಖವನ ಗಾರ್ಡನ್. ಇಲ್ಲಿ ಗಿಣಿಗಳೆಲ್ಲ ಸಾಕಿರ್ತಾರೆ, ಗಿಣಿಗಳದ್ದು ಒಂಥರ ಝೂನೇ ಅಂತ ಹೇಳ್ಬೋದು. ಸೊ ಏನಂದರೆ ಇಲ್ಲಿ ನಿಮಗೆ ಯಾವುದೇ ಥರದ ಚಾರ್ಜಸ್ ಇಲ್ಲ. ಒಳಗಡೆ ಏನಾದ್ರು ಮ್ಯೂಸಿಯಂ ಮಾತ್ರ ಚಾರ್ಜಸ್ ಇದೆ. ಮತ್ತು ಫೋಟೋ ಗಿಟ್ ಎಲ್ಲ ತೆಗೆದುಕೊಡ್ತಾರೆ, ಗಿಣಿ ಮೇಲೆ ಕೈ ಮೇಲೆ ಗಿಣಿ ಕೂರಿಸ್ಕೊಂಡು. ಸೊ ನೀವು ಬೇಕಾದ್ರೆ ಫೋಟೋ ತೆಗೆಸ್ಕೊಬೋದು, 300 ರೂಪಾಯಿ ಆಗುತ್ತಂತೆ. ಸೊ ಅದಕ್ಕೋಸ್ಕರ ನೋಡಿ ಇದೆಲ್ಲ ಫೋಟೋ ತೊಗೋಬೋದು ನೀವು, ಇದೆಲ್ಲ ಫ್ರೀ ಇರುತ್ತೆ. ಸೊ ಆರಾಮಾಗಿದೆಲ್ಲ ಫೋಟೋ ತೊಗೋಬೋದು. ಮಕ್ಕಳಿಗೆಲ್ಲ ಆ ಸೈಡ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ನಾವು ನಿಂತ್ಕೊಂಡಿಲ್ಲ ಒಂದು ಫೋಟೋ ತೊಗೊಂಡು ಮಿಸ್ಸಸ್ ನಾವೆಲ್ಲರೂ ತುಂಬ ಚೆನ್ನಾಗಿದೆ ಅಂತ. ಇದು ನೋಡೋಕ್ಕೆ ರಿಯಲ್ ಆಗಿ ಒಂಥರ ಒಳ್ಳೆ ಗ್ರಾಫಿಕ್ಸ್ ಥರ ಕಾಣುತ್ತೆ. ಸೊ ಸೂಪರಾಗಿದೆ ಮಾತ್ರ ಒಳಗಡೆ ಮಾತ್ರ ಸ್ನೇಹಿತರೆ. ಸೊ ಇದೇನಂದರೆ ನಿಮಗೆ ಇಲ್ಲಿ ಯಾವುದೇ ಥರದ ಚಾರ್ಜಸ್ ಇರೋಲ್ಲ ಒಳಗಡೆ. ಮತ್ತು ಒಳಗಡೆ ಯಾವುದೇ ಥರದ ವೀಡಿಯೋ ಫೋಟೋಸು ಎಲ್ಲ ತೆಗೆಯಂಗಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಫೋನ್ನ ಸ್ವಿಚ್ ಆಫ್ ಮಾಡಬೇಕು ಒಳಗಡೆ ಹೋಗಬೇಕು ಅಂದರೆ, ಇಲ್ಲ ಅಂದರೆ ಯಾಕೆಂದರೆ ಗಿಣಿಗಳಿರ್ತಾವಲ್ವ. ಸೊ ಅಲ್ಲಿ ಪಕ್ಷಿಗಳು ತುಂಬ ಇದೆ, ಅದಕ್ಕೋಸ್ಕರ ಅಲ್ಲಿ ಏನಂದರೆ ಡಿಸ್ಟರ್ಬ್ ಆಗ್ಬಾರ್ದು ಪಕ್ಷಿಗಳ ಅನ್ನೋಕ್ಕೆ ಒಂದು ಉದ್ದೇಶಕ್ಕೋಸ್ಕರ. ಮತ್ತು ನೆಟ್ವರ್ಕು ಟವರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ, ರಿಂಗಿಂಗ್ಸ್ ಬರುತ್ತಲ್ಲ ಅದರಿಂದ ಏನಾದರೂ ಆಟಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳಿದರು ಸೆಕ್ಯೂರಿಟಿಗಳು. ಸೊ ತುಂಬ ಚೆನ್ನಾಗಿದೆ ಮಾತ್ರ. ಸೊ ಓಕೆ ಬನ್ನಿ ಹೋಗೋಣ ಒಳಗಡೆಗೆ. ಬರೀ ಪಕ್ಷಿಗಳದ್ದೇ ಇದೆ ಈ ಆಶ್ರಮದಲ್ಲಿ. ಸೊ ವಿಶೇಷವಾಗಿದೆ ಒಂಥರ, ಇಲ್ಲಿ ಚೆನ್ನಾಗಿದೆ ಒಂಥರ. ದೊಡ್ಡ ದೊಡ್ಡ ಪಕ್ಷಿಗಳು ಪ್ಯಾರೆಟ್ ಎಲ್ಲ ಇದೆ ಒಳಗಡೆ. ಸೊ ಇಲ್ಲೇನು ನಿಮ್ಮ ಕನ್ನಡ ಇದು ಫೋಟೋಗಳು ಕಾಣ್ತಾ ಇದೆ, ಸೇಮ್ ಅದೇ ಥರ ಪಕ್ಷಿಗಳೆಲ್ಲ ಒಳಗಡೆ ಇದೆ. ಸೊ ಒಳಗಡೆ ನಾವು ಹೋಗಿದ್ದು ಬಂದ್ವಿ. ಸೊ ಒಳಗಡೆ ಇಲ್ಲೆಲ್ಲ ನಿಮಗೆ ವಿಡಿಯೋ ಮತ್ತು ಫೋಟೋ ಏನು ತೆಗೆಯಂಗಿಲ್ಲ, ಸ್ವಲ್ಪ ದೂರದಲ್ಲಿರೋ ಮಾತ್ರ ತೊಗೊಂಡ್ವು. ಸೊ ಇದ್ರೊಳಗೆ ಇನ್ನೂ ಒಂದು ಒಳಗಡೆ ಸ್ಟೆಪ್ ಇದೆ. ಸೊ ಅದರೊಳಗಡೆ ಮಾತ್ರ ಕಂಪಲ್ಸರಿ ಫೋನ್ ಸ್ವಿಚ್ ಆಫ್ ಮಾಡಲೇಬೇಕು, ಯಾರು ಫೋನ್ ಯೂಸ್ ಮಾಡೋಗಿಲ್ಲ. ಸೊ ಅದು ಒಳಗಡೆ ತುಂಬ ಚೆನ್ನಾಗಿದೆ ಮಾತ್ರ. ನೀರು ಗಾರ್ಡನ್ ಥರ ನೀರೆಲ್ಲ ಬಿಡ್ತಾರೆ. ಸೊ ಒಂದು ಸಲ ಮಸ್ಟ್ ವಿಸಿಟ್ ಮಾಡಿ ಇಲ್ಲಿಗೆ, ಚೆನ್ನಾಗಿದೆ. ಮೈಸೂರಲ್ಲಿ ಇಂಥ ಪ್ಲೇಸ್ ಇದೆ ಅಂದರೆ ನಿಜವಲ್ಲೂ ನಂಬೋಕ್ಕಾಗಲ್ಲ. ಸೊ ಒಳಗಡೆನೇ ಎಲ್ಲ ಥರ ಗಾರ್ಡನ್ ಇದೆ, ಸುಮಾರು ದೊಡ್ಡದಾಗಿದೆ ಸ್ನೇಹಿತರೆ. ಚೆನ್ನಾಗಿ ಒಳ್ಳೆ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಮಾತ್ರ. ನೋಡಿ ಮಕ್ಕಳಿಗೆಲ್ಲ ಫೋಟೋ ತೊಗೊಳಕ್ಕೆ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಮಕ್ಕಳು ತೊಗೊಳಕ್ಕೂ ಇದೆ, ಇಲ್ಲಿ ದೊಡ್ಡವ್ರು ತೊಗೊಳಕ್ಕೂ ಇದೆ. 2-3 ಕಡೆ ಇದೆ ಇದು. ಸೊ ನಾವು ಬಂದಾಗ ರಶ್ಶೇ ಇರಲಿಲ್ಲ. ಸೊ ಇವಾಗ ಎಲ್ಲ ಫುಲ್ ರಶ್ ಆಗಿಬಿಟ್ರು. ಸೊ ತುಂಬ ಚೆನ್ನಾಗಿದೆ, ಸುಖವನ ಅಂತ ಇದು. ಸೊ ಒಂದು ಸಲ ಮಸ್ಟ್ ವಿಸಿಟ್ ಮಾಡಿ, ತುಂಬ ಸೂಪರಾಗಿದೆ ಮಾತ್ರ. ಮಕ್ಕಳು ಮಾತ್ರ ತುಂಬ ಇಷ್ಟ ಆಗುತ್ತೆ ಇದು ಪ್ಲೇಸು. ಸೊ ನಾವು ಇಷ್ಟು ವರ್ಷ ಆದಮೇಲೂ ಒಂದು ದಿವಸನೂ ಹೋಗಿರಲಿಲ್ಲ. ಇವಾಗ ನಾವು ಒಂದು ಟೈಮ್ ಸಿಕ್ಕಿದೆ ಹೋಗೋಕ್ಕೆ ಅಂದ್ಬಿಟ್ಟು ಹೋಗಿದ್ವು. ರಿಯಲಿ ನಮಗೆ ಫುಲ್ ಖುಷಿ ಆಯಿತು, ಮಕ್ಕಳು ಅಷ್ಟೇ ತುಂಬ ಸಂತೋಷ ಆಯಿತು. ಸೊ ಇಲ್ಲೆಲ್ಲ ನಿಮಗೆ ಏನು ಬೇಕು ತಿಂಡಿ ತಿನಿಸುಗಳೆಲ್ಲ ಸಿಗುತ್ತೆ. ಹಾಗೆ ಇಲ್ಲಿ ಏನೇ ತೊಗೊಂಡ್ರು ನಿಮಗೆ ಪಕ್ಷಿಗೆ ಹಾರಕ್ಕಾಗುತ್ತಂತೆ ದುಡ್ಡು ಅದು. ಸೊ ಅದಕ್ಕೋಸ್ಕರ ಒಳಗಡೆ ಹೋದರೆ ಏನಾದ್ರು ಪರ್ಚೇಸ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಪಕ್ಷಿಗಳೆಲ್ಲ ಉಳ್ದಂಗೆ ಆಗುತ್ತೆ. ಸುಮಾರು ಪಕ್ಷಿಗಳಿದೆ ಸ್ನೇಹಿತರೆ, ನೀವು ಒಂದು ಸಲ ವಿಸಿಟ್ ಮಾಡಬೇಕು, ಗೊತ್ತಾಗುತ್ತೆ ನಿಮಗೆ. ಸೊ ಓಕೆ ಬನ್ನಿ ಈಗ ಆಚೆ ಹೋಗೋಣ. ಸ್ನೇಹಿತರೆ ಒಳಗಡೆ ಹೋಗಿ ಬಂದ್ವಿ, ನೋಡ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿದೆ. ಸೊ ಏನಂದ್ರೆ ನಿಮಗೆ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ, ಒಂದೊಂದು ಕಡೆ ವೀಡಿಯೋ ಫೋಟೋ ಮಾಡೋಕ್ಕೆ ಅಲಾವ್ ಇರೋದಿಲ್ಲ. ಸೊ ಓಕೆ ತುಂಬ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ಅದರಲ್ಲೂ ಪಕ್ಷಿಧಾಮ ಏನಿದೆ ಸೂಪರಾಗಿದೆ ಮಾತ್ರ. ಎಲ್ಲ ಥರದ ಪಕ್ಷಿಗಳಿದೆ, ಎಲ್ಲ ಥರ ಗಿಣಿಗಳಿದೆ, ಚೆನ್ನಾಗಿದೆ ಮಾತ್ರ. ಡಿಫ್ರೆಂಟಾಗಿದೆ ದೇವಸ್ಥಾನ ಮತ್ತು ಪಕ್ಷಿಧಾಮ. ಸೊ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಿಗೋಣ. ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್.